ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅಥವಾ ನೀವು ಈ ಕರೆಂಟ್ ಪ್ರೀತಿನ ಕಳೆದುಕೊಳ್ಳುವ ಭಯದಲ್ಲಿದ್ದೀರಾ? ಅವರು ನಿಮ್ಮನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದಾರೆಯೇ ಅನ್ನೋ ಪ್ರಶ್ನೆಗೆ ಇಲ್ಲಿ ನಾನು 5 ಕಾರ್ಡ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಬಗ್ಗೆ, ನಿಮ್ಮ ಪರ್ಸನ್ಗೆ ಟ್ರೂ ಫೀಲಿಂಗ್ಸ್ ಏನಿದೆ, ಅವರು ನಿಮ್ಮನ್ನ ಕಳ್ಕೊಳ್ತೀನಿ ಅಂತ ಭಯ ಇದೆಯಾ, ನಿಮ್ಮಿಂದ ದೂರ ಆಗುವ ಇಲ್ಲ ದೂರ ಆಗ್ಬಿಡ್ತೀನಾ ಅಂತ ಏನಾದರೂ ಕ್ಲೂ ಅಥವಾ ಸೂಚನೆ ನಿಮಗೆ ಗೊತ್ತಾಗ್ತಾ ಇದೆಯಾ? ಯಾತಕ್ಕೆ ಈ ಥರ ಆತಂಕ, ಭಯ, ಇದರಿಂದ ಹೇಗೆ ಓವರ್ಕಮ್ ಮಾಡಿ ನಿಮ್ಮ ರಿಲೇಶನ್ಶಿಪ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ರೀಡಿಂಗ್. ನಿಮ್ಮ ಬಗ್ಗೆ, ನಿಮ್ಮ ಪಾರ್ಟ್ನರ್ಗೆ ಎಷ್ಟು ಡೀಪ್ ಆ್ಯಂಡ್ ಜೆನ್ಯೂನ್ ಆಗಿ ಎಮೋಷನ್ಸ್ ಏನಿದೆ ಅಂತ ನೋಡೋಣ. ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ತುಂಬ ಆಳಕ್ಕೆ ಡೀಪ್ ಕನೆಕ್ಷನ್ನ ಹೊಂದಿದ್ದಾರೆ. ಅವರು ಎಮೋಷ್ನಲಿ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಅವರ ಬಾಂಡ್ ಚೆನ್ನಾಗಿದೆ. ಮ್ಯೂಚುವಲ್ ಕನೆಕ್ಷನ್ ಅಂತಾನೆ ಹೇಳ್ಬೋದು, ಒಂದು ಡೀಪ್ ಕನೆಕ್ಷನ್ ಅಂತ ಕೂಡ ಹೇಳ್ಬೋದು. ಅವರು ಎಮೋಷ್ನಲಿ ಸ್ಟ್ರಾಂಗ್ ಆಗಿದ್ದಾರೆ. ನಿಮ್ಮ ಜೊತೆ ತುಂಬ ಈಕ್ವಲ್ ಎಫರ್ಟ್, ಸಪೋರ್ಟ್ ಇದೆ, ಯೂನಿಟಿ ಇದೆ, ಸ್ಪಿರಿಚುಲಿಟಿ, ಎಮೋಷ್ನಲಿ ಜೊತೆಗೆ ಇರ್ತಾರೆ. ಕಮಿಟ್ಮೆಂಟ್, ಜೆನ್ಯೂನ್ ಲವ್ ಆ್ಯಂಡ್ ಅಫೆಕ್ಷನ್ ನಿಮ್ಮ ಮೇಲೆ ಇರುತ್ತೆ. ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ನೋ ಕಾಂಟ್ಯಾಕ್ಟ್ ಆದರೂ ನೀವು ಮತ್ತೆ ರೀಕನೆಕ್ಟ್ ಆಗ್ತೀರಾ. ಓಪನ್ ಕಮ್ಯುನಿಕೇಷನ್ ನಂತರ ಎಲ್ಲವೂ ಬ್ಯಾಲೆನ್ಸ್ ಆಗುತ್ತೆ. ಹಾಗಾದರೆ ಅವರಿಗೆ ಯಾಕೆ ಭಯ, ಆತಂಕ ಇದೆ ಅಂತ ನೋಡೋಣ. ಏನಕ್ಕೆ ಅವರು ಇಷ್ಟು ಪ್ರೀತಿಸ್ತಾ ಇರ್ತಾರೆ, ಇಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಇಷ್ಟು ಜೋವೆಲ್ ಆಗಿದ್ದಾರೆ, ಆದರೂ ಅವ್ರಿಗೆ ಯಾವ ಕಾರಣಕ್ಕೆ ನಿಮ್ಮನ್ನ ಬಿಟ್ಟೋಗ್ಬಿಡ್ತೀನಿ ಇಲ್ಲ ಬಿಟ್ಟೋಗ್ತೀನಿ ಅಂತ ಆತಂಕನ ಅವರು ಕಂಡ್ಕೊಳ್ತಾ ಇದ್ದಾರೆ? ಏನಕ್ಕೆ ಅವರು ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾ ಇದ್ದಾರೆ? ಸೊ ಏನಿದ್ರ ಅರ್ಥ? ಇಷ್ಟೊಂದು ಚೆನ್ನಾಗಿರೋ ಲವಲ್ಲಿ, ಇಷ್ಟೊಂದು ಚೆನ್ನಾಗಿರೋ ಪ್ರೀತಿಯಲ್ಲಿ ಯಾಕೆ ಅವರಿಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಅವರು ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕೂಡ ನಾವು ತಿಳ್ಕೊಳ್ಳೋಣ. ಅವರ ಆತಂಕ ಇದೆ ಅಂತ ನೋಡೋದು ಆದ್ರೆ, ನಿಮ್ಮ ಇಬ್ಬರ ಡ್ರೀಮ್ಸ್ ಅಲ್ಲಿ ನನ್ಸಾಗಲ್ಲ, ಸಕ್ಸಸ್ ಆಗಲ್ಲ ಅಂತ ಆತಂಕ ಇದೆ. ಸೊ ಎಲ್ಲಿ ನೀವು ಕಂಡಿರೋ ಕನಸನ್ನ ಅವ್ರ ಕಡೆಯಿಂದ ಸಕ್ಸಸ್ ಮಾಡೋದಕ್ಕೆ ಕಷ್ಟ ಆಗುತ್ತೇನೋ, ಸಕ್ಸಸ್ ಆಗದೆ ಇಲ್ಲ ಅಂದರೆ ಸೊ ನಿಮ್ಮ ಜೊತೆ ಹೇಗೆ ನಾನು ಲಾಂಗ್ ಟರ್ಮ್ ಇರೋ ಅಂತ ಭಯ ಇದೆ. ಅವರು ನಿಮ್ಮ ಜೊತೆ ಲಾಂಗ್ ಟರ್ಮ್ ಗೋಲ್ಸ್, ಕನಸು ಅವರಿಗೆ ಇದೆ. ಅವ್ರಿಗೂ ಕೂಡ ಲಾಂಗ್ ಟರ್ಮ್ ಗೋಲ್ಸ್ ಇದೆ ನಿಮ್ಮ ಜೊತೆ ಇರಬೇಕು ಅಂತ. ಆದರೆ ಎಲ್ಲಿ ಅವರು ನಿಮ್ಮ ಜೊತೆ ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಆಗಲ್ವಾ? ಸ್ಟೇಬಲ್ ಲೈಫ್ ನಂದಾಗಿದೆಯಾ, ಸೆಕ್ಯೂರ್ಡ್ ಆಗಿ ಇರ್ತಾ ಅಂತ ಭಯ ಇದೆ. ಅದ್ರ ಜೊತೆ ಫ್ಯಾಮಿಲಿ ಆ್ಯಂಡ್ ನಿಮ್ಮನ್ನ ಬ್ಯಾಲೆನ್ಸ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಭಯ, ಆತಂಕ, ಅಸಮಾಧಾನ ಅವ್ರಿಗೆ ತುಂಬ ಇದೆ. ಅವರು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಒಂದು ಫ್ಯಾಮಿಲಿ ರೀತಿ ಒಳ್ಳೆ ಲಾಂಗ್ ಟರ್ಮ್ ಗೋಲ್ಸಲ್ಲಿ ಅವರು ಆಲ್ರೆಡಿ ನಿಮ್ಮ ಜೊತೆ ಇರ್ಬೋದು, ಸೊ ಇಲ್ಲದೇನೂ ಇರ್ಬೋದು. ಬಟ್ ಅಂಥ ರಿಲೇಶನ್ಶಿಪ್ ನಿಮ್ದಾಗಿರುತ್ತೆ. ಒಂದು ಕಮಿಟ್ಮೆಂಟ್ ಕೊಡೋದಕ್ಕೆ ಇವಾಗ ಆಗ್ತಾ ಇಲ್ಲ. ಯಾವುದೋ ಒಂದು ಥ್ರೆಟ್ ಇದೆ ಅವ್ರಿಗೆ, ಯಾವುದೋ ಒಂದು ಸಮಸ್ಯೆ ಉಂಟಾಗಿದೆ, ಯಾರೋ ಒಬ್ರು ಇಲ್ಲ ಒಂದು ಕಡೆಯಿಂದ ಅವರಿಗೆ ಒಂದು ಸಮಸ್ಯೆ ಉಂಟಾಗ್ತಾ ಇದೆ. ಅದು ಹೇಳ್ಕೊಳಕ್ ಆಗ್ತಾ ಇಲ್ಲ ನಿಮ್ಮ ಹತ್ರ. ಯಾರಿಂದನೂ ಮನಸ್ಸು ನೋವು ಮಾಡ್ತಾ ಇದ್ದಾರೆ, ಅವರಿಗೆ ತುಂಬ ಮನಸ್ಸು ಹರ್ಟ್ ಆಗ್ತಾ ಇದೆ. ಆದ್ರಿಂದ ಅವರಿಗೆ ನಿಮಗೆ ಅಶ್ಯೂರೆನ್ಸ್, ಪ್ರಾಮಿಸ್ ಮಾಡೋಕೆ ಆಗ್ತಾ ಇಲ್ಲ. ಅದ್ರ ಜೊತೆ ಫೋಕಸ್, ಗ್ರೋತ್, ಲಾಂಗ್ ಟರ್ಮ್ ಗೋಲ್ ಲೈಕ್ ಫ್ಯಾಮಿಲಿ, ಹೋಮ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಅವರು ಕಂಡಿದ್ರು, ಅದೆಲ್ಲ ವೀಕ್ ಆಗ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದು ಒಳ್ಳೆಯದಾಗಿದೆ. ಅವರ ಬಿಹೇವಿಯರ್ ನಿಮ್ಮ ಪ್ರೀತಿಯಲ್ಲಿ ಒಂದು ಫ್ರೀಕ್ವೆಂಟ್ ರೊಮ್ಯಾಂಟಿಕ್ ಎಮೋಷನಲ್ ಎಕ್ಸ್ಪ್ರೆಸ್ ಮಾಡ್ತಿದ್ರು. ಲವ್ ಮೇಕಿಂಗ್ ಆಗಿರ್ಬೋದು, ಸರ್ಪ್ರೈಸಸ್, ಎಕ್ಸೈಟ್ಮೆಂಟ್, ಅಫೆಕ್ಷನ್ ಎಲ್ಲವೂ ಚೆನ್ನಾಗಿದ್ದ ನಿಮ್ಮ ಲವಲ್ಲಿ ಯಾಕೆ ಇವಾಗ ಇಷ್ಟೊಂದು ಭಯ, ಕೊಳ್ತೀನಿ ಅನ್ನೋ ಆತಂಕ? ಎಲ್ಲಿ ಈ ಪ್ರೀತಿ ಶಾರ್ಟ್ ಟರ್ಮ್ ಅಲ್ಲಿ ಎಂಡ್ ಆಗುತ್ತೋ, ಯಾರ್ದೋ ಅಪ್ರೂವಲ್ ಮೇಲೆ ನಿಂತಿರೋ ಥರ ರಿಲೇಶನ್ಶಿಪ್ ಸ್ಟೇಟಸ್ ಆಗಿದೆ. ಕರೆಂಟ್ಲಿ ಬೇಡ, ಈ ಥರ ನಿಮಗೆ ಗೈಡೆನ್ಸ್, ಅಡ್ವೈಸ್ ಏನಿದೆ ಅಂತ ನೋಡೋಣ. ಯಾಕೆ ಈ ಥರ ಯಾವುದೋ ಮಾತಿಂದ ನಿಮ್ಮ ಪ್ರೀತಿನ ನಿಲ್ಲಿಸಿದ್ದೀರಾ, ಪ್ರೀತಿನ ನೀವು
ತ್ಯಾಗ ಮಾಡಬೇಕು, ಕರ್ಕೊಂಡು ಹೋಗ್ಬೇಕು ಅನ್ನೋ ನೀವು ಯಾವುದೋ ಮೂರನೇ ವ್ಯಕ್ತಿ ಅಪ್ರೂವಲ್ನ ತಗೊಳ್ತಾ ಇದ್ದೀರಾ ನಿಮ್ಮ ಪ್ರೀತಿಯಲ್ಲಿ. ಅದು ಬೇಡ. ನಿಮ್ಗೆ ಗೈಡೆನ್ಸ್ ಏನು ಹೇಳ್ತಾ ಇದೆ ಅಂತಂದರೆ ಈ ಥರ ನೀವು ಇರಬೇಡಿ. ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಸೊ ನೀವು ಇದರಿಂದ ಆಚೆ ಬಂದು ನಿಮ್ಮ ಪ್ರೀತಿನ ಎಕ್ಸ್‌ಪ್ರೆಸ್ ಮಾಡಿ. ನಿಮ್ಮ ಲವ್‌ನ ಹೇಳ್ಕೊಡಿ. ಓಪನ್ ಕಮ್ಯುನಿಕೇಷನ್, ಸಪೋರ್ಟ್ ಆ್ಯಂಡ್ ಅಂಡರ್‌ಸ್ಟ್ಯಾಂಡಿಂಗ್ ಬೇಕಿದೆ. ನಿಮ್ಮ ಈ ಪ್ರೀತಿ ಹ್ಯಾಪಿನೆಸ್‌ಗೆ, ನಿಮ್ಮ ಪ್ರೀತಿಯಲ್ಲಿ ಸಕ್ಸಸ್‌ಗೆ, ಹ್ಯಾಪಿನೆಸ್‌ಗೆ ನೀವು ಓಪನ್ ಕಮ್ಯುನಿಕೇಷನ್ ಅಗತ್ಯ ಇದೆ. ಇನ್‌ಸೆಕ್ಯೂರಿಟೀಸ್ ಏನಾದರೂ ಇದ್ದರೆ ಅಡ್ರೆಸ್ ಮಾಡಿ ಕಾನ್ಫಿಡೆಂಟ್ ಆಗಿ ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ಖುಷಿಯಾಗಿ ಇರಿ. ಏನಾದರೂ ನಿಮ್ಮಲ್ಲಿ ಯಾವುದಾದ್ರೂ ಡಿಸ್‌ಅಗ್ರೀಮೆಂಟ್, ಅನ್‌ರಿಸಾಲ್ವ್ಡ್, ಮಾತಾಡದೆ ಉಳಿದಿರೋ ಮಾತುಗಳು, ತುಂಬಾನೇ ಹರ್ಟ್ ಮಾಡಿರೋ ವರ್ಡ್ಸ್, ಪಾಸ್ಟ್ ಆರ್ಗ್ಯುಮೆಂಟ್ ಇದ್ರೆ, ಅಥವಾ ನಂಬಿಕೆ ಇನ್ಸೆಕ್ಯೂರಿಟೀಸ್ ಅನ್ನೋದು ಏನಾದರೂ ನೀವು ಇದ್ರೆ ಆ ಥರ, ಸೊ ಅದನ್ನೆಲ್ಲ ನೀವು ಮಾತಾಡಿ ಡಿಸ್ಕಸ್ ಮಾಡಿ. ಸೊ ಏನಕ್ಕಂದ್ರೆ ನಿಮ್ಮದು ಒಂದು ಅದ್ಭುತವಾದಂಥ ಪ್ರೀತಿಯಾಗಿತ್ತು. ಸೊ ನಿಮ್ಮ ಒಂದು ಒಳ್ಳೆ ನಿಮ್ಮ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿತ್ತು. ನಿಮ್ಮ ಲವ್ ಸ್ಟಾರ್ಟಲ್ಲೇ ನೀವು ಒಂದು ಒಳ್ಳೆ ಇಬ್ಬರೂ ಪಾರ್ಟ್ನರ್ಶಿಪ್ ಅಲ್ಲಿದ್ರಿ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿದ್ರಿ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರೀತಿ ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ಯಾವಾಗಲೂ ನಿಮ್ಮ ಲೈಫ್ ಗೋಲ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ. ನಿಮ್ಮ ಗೋಲ್ಸ್ ಕರಿಯರ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಗೋಲ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ. ತುಂಬಾ ಎಕ್ಸ್‌ಪ್ರೆಸ್ ಮಾಡ್ತಾ ಇದ್ರಿ. ನಿಮಗೆ ಅವ್ರು ಸರ್ಪ್ರೈಸ್ ಕೊಡೋದು, ಅವರು ನಿಮಗೆ ಸರ್ಪ್ರೈಸ್ ಕೊಡೋದು. ನಿಮ್ಮ ಪ್ರೀತಿಯಲ್ಲಿ ಒಂದು ಒಳ್ಳೆ ಬಾಂಧವ್ಯ ಇತ್ತು. ಆದರೆ ಇವಾಗ ಯಾಕೆ ಈ ಥರ ನಿಮಗೆ ಇನ್ಸೆಕ್ಯೂರಿಟೀಸ್ ಕಾಡ್ತಾ ಇದೆ? ಏನಕ್ಕೆ ನಿಮಗೆ ತುಂಬ ಹರ್ಟ್ ಆಗ್ತಿದೆ, ಡಿಸ್‌ಅಗ್ರಿಮೆಂಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿದೆ. ಯಾವುದೋ ಒಂದು ಹಳೆ ವಿಚಾರ ಆಗಿರ್ಬೋದು, ಇಲ್ಲ ಹಳೆ ಯಾವುದೋ ಪಾಸ್ಟ್ ರಿಲೇಶನ್ಶಿಪ್ ಯೋಚನೆ ಆಗಿರ್ಬೋದು. ಅದೆಲ್ಲನೂ ನೋಡಿದಾಗ, ನೀವು ಖುಷಿಯಾಗಿದ್ದಂಥ ಮೂಮೆಂಟ್ಸ್ನ ನೋಡಿದಾಗ, ಈ ಒಂದು ಯಾವುದೋ ಒಂದು ಆತಂಕ ನಿಮ್ಮಿಬ್ಬರಲ್ಲಿ ಭಯ ಬಂದಿದೆ. ಇಲ್ಲ ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ಒಪ್ಪದೇ ಇರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಬೇಡ ಅಂತ ಇರ್ಬೋದು, ಇಲ್ಲ ನಿಮ್ಮಿಬ್ಬರ ಮಧ್ಯೆ ಯಾವುದೋ ಒಂದು ನೆಗೆಟಿವ್ ಆಗಿ ಮೈನಸ್ ಆಗಿರ್ಬೋದು. ಸೊ ಆ ವಿಚಾರ ನಿಮ್ಮಲ್ಲಿ ತುಂಬಾನೇ ಕಾಡ್ತಾ ಇದೆ. ನಿಮ್ಮಲ್ಲಿ ಇಲ್ಲ, ನಿಮ್ಮ ಪಾರ್ಟ್ನರ್ ಇಬ್ಬರಲ್ಲಿ ಯಾರೋ ಒಬ್ಬರ ಕಡೆಯಿಂದ ತುಂಬಾನೇ ಆ ವಿಚಾರ ಗೊಂದಲದಲ್ಲಿದೆ. ಆ ಗೊಂದಲಗಳನ್ನೆಲ್ಲ ಕ್ಲಾರಿಟಿ ತಗೋಬೇಕಾಗಿದೆ. ಸೊ ಇಲ್ಲಿ ನಂಬಿಕೆನೇ ಸತ್ತೋಗಿದೆ ಅಂತ ಹೇಳ್ಬೋದು. ಅಷ್ಟು ಪ್ರೀತಿಯಿಂದ ಇದ್ದವರು ನೀವು, ಅಷ್ಟು ನೀವು ನಂಬಿಕೆಗೆ ನೀವಿಬ್ರು ಅರ್ಹರಾಗಿದ್ರಿ. ಸೊ ಒಬ್ರನ್ನ ಒಬ್ರು ಟ್ರಸ್ಟ್ ಮಾಡ್ಕೊಳ್ತಾ ಇದ್ರಿ. ಸೊ ಇವಾಗ ಆ ನಂಬಿಕೆ ಇಲ್ಲ, ಇಬ್ರಿಗೂ ಆ ಇನ್ಸೆಕ್ಯೂರಿಟಿ ಫೀಲಿಂಗ್ ಬರ್ತಾ ಇದೆ. ಏನಕ್ಕೆ ಈ ಥರ ಇನ್ಸೆಕ್ಯೂರಿಟಿ ಕಳ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಎಮೋಷ್ನಲ್ ಡಿಸ್ಟೆನ್ಸ್ ಆಗ್ತಾ ಇದೆ ಇದರಿಂದ. ನಿಮ್ಮಿಬ್ರು ಎಷ್ಟು ಪ್ರೀತಿಯಿಂದ ಇದ್ರಿ ನೋಡಿ. ಫಸ್ಟ್ 3 ಕಾರ್ಡ್ಸ್ನ ನೋಡ್ತಾ ಇರಿ ಒಂದು ಸ್ವಲ್ಪ. ಸೊ ಲಾಸ್ಟಲ್ಲಿ ನಿಮ್ಗೆ ಇವಾಗ ಇನ್ಸೆಕ್ಯೂರಿಟಿ ಕಾಣ್ತಾ ಇದೆ, ಎಮೋಷ್ನಲ್ ಡಿಸ್ಟೆನ್ಸ್ ಕಾಣ್ತಾ ಇದೆ ಅಂದರೆ, ಸೊ ಯಾವುದೋ ಒಂದು ಪಾಸ್ಟ್ ಇಶ್ಯೂಸ್ನ ಮಾತಾಡದೆ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ, ಪ್ರಾಮಿಸಿಂಗ್ ಟಾಕ್ಸ್ ಇಲ್ಲ ಅಂದರೆ, ದಯವಿಟ್ಟು ಇಬ್ರು ಟೈಮ್ ತಗೊಂಡು ಡಿಸ್ಕಸ್ ಮಾಡಿ. ಆವಾಗ ನಿಮ್ದು ಹ್ಯಾಪಿ ಸ್ಟೋರಿ ಆಗುತ್ತೆ. ಗ್ರೋತ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಕಾಣ್ಬೋದು. ಮ್ಯೂಚುವಲ್ ಹ್ಯಾಪಿನೆಸ್ ನೋಡ್ತೀರಾ, ಒಂದು ಕ್ಲಾರಿಟಿ ಇರುತ್ತೆ. ಹಾನೆಸ್ಟ್ ಆಗಿ ಒಬ್ರಿಗೆ ಒಬ್ರು ಮತ್ತೆ ಕನೆಕ್ಟ್ ಆಗ್ತೀರಾ. ನಿಮ್ಮ ಬಾಂಡ್ ಸ್ಟ್ರಾಂಗ್ ಆಗುತ್ತೆ. ಇಬ್ರು ಖುಷಿಯಾಗಿ ಈ ರಿಲೇಶನ್ಶಿಪ್ ಗ್ರೋತ್ ಪಡ್ಕೊಳ್ಳುತ್ತೆ. ಪಾಸಿಟಿವ್ ಫ್ಯೂಚರ್ ಇರುತ್ತೆ. ಸೊ ನೋಡಿ, ನೀವು ಒಂದೇ ಒಂದು ಎಲ್ಲೋ ಒಂದು ತಪ್ಪಾಗ್ತಾ ಇದೆ, ಅದನ್ನ ಒಂದು ಸ್ವಲ್ಪ ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ, ಆ ಕನ್ಫ್ಯೂಷನ್ಸ್, 50-50 ಯೋಚನೆಗಳು, ಕ್ಲಾರಿಟಿ ಇಲ್ಲದೇನೆ ಮಾತಾಡದೇ ಇರೋವಂಥ ಮಾತಾಗಿರ್ಬೋದು, ಎಮೋಷ್ನಲ್ ಡಿಸ್ಟೆನ್ಸ್ ಆಗಿರ್ಬೋದು, ಅದನ್ನೆಲ್ಲ ನೀವು ಒಂದು ಸತಿ ಓಪನ್ ಕಮ್ಯುನಿಕೇಷನ್ ಮಾಡಿ ಏನು ಮಾಡ್ಬೋದು ಈ ರಿಲೇಶನ್ಶಿಪ್ನ ಲಾಂಗ್ ಟರ್ಮ್ ತಗೊಂಡೋಗೋದಕ್ಕೆ ಅಂತ ಯೋಚನೆ ಮಾಡಿದಲ್ಲಿ ಎಲ್ಲನೂ ಸಾರ್ಟ್ ಔಟ್ ಆಗುತ್ತೆ. ಏನಕ್ಕಂದರೆ ನೀವಿಬ್ಬರು ಒಂದು ಒಳ್ಳೆ ಪೇರ್ ಅಂತಲೇ ಹೇಳ್ಬೋದು. ನೀವಾಗಲಿ ನಿಮ್ಮಿಂದ ಅವ್ರು ಮೋಸ ಮಾಡಲ್ಲ, ಅವರಿಂದ ನೀವು ಮೋಸ ಹೋಗಲ್ಲ. ಒಂದು ಒಳ್ಳೆ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಒಂದು ಪಾಸಿಟಿವ್ ವೈಬ್, ಪಾಸಿಟಿವ್ ಕನೆಕ್ಷನ್ ಇರುವಂಥ ಸೋಲ್ಮೇಟ್ ಕನೆಕ್ಷನ್ ಅಂತಲೇ ಹೇಳ್ಬೋದು. ಆದರೆ ನೀವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಸೊ ಮಾಡಿದಲ್ಲಿ ಕಾನ್ಫಿಡೆನ್ಸ್ ಎಲ್ಲವನ್ನೂ ಗೆಲ್ತೀರಾ. ಸೊ ನಿಮಗೆ ಕಾನ್ಫಿಡೆಂಟ್ ಆಗಿ ನೀವು ಲೀಡ್ ಮಾಡ್ತೀರಾ.
ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ನ ತಿಳಿಸ್ಕೊಡಿ. ಇನ್ ಕೇಸ್ ಈ ಥರ ಸಿಚುವೇಶನಲ್ಲಿ ನೀವು ಇದ್ದರೆ ವಾಟ್ಸಪ್ಗೆ ಕ್ವೆಶನ್ ಕಳಿಸ್ಕೊಡಿ. ಥ್ಯಾಂಕ್ ಯು.